ಬಿಗ್ ಬಾಸ್ ಸೀಸನ್ 11 ಬಲ್ಲೆ 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 ಸೊ ಸ್ಟಾರ್ಟ್ ಆಗೋಯ್ತು. ಸೊ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಸೀಸನ್ ಬಿಗ್ ಬಾಸ್ನ ರಿವ್ಯೂ ಮಾಡೋಕ್ಕೆ, ಆಯಿತಾ. ಆ್ಯಂಡ್ ಕ್ರೇಜಿಯಾಗಿರುತ್ತೆ, ಆಯಿತಾ. ನಾವು ಬೇಜಾರಾಗೆಲ್ಲ ರಿವ್ಯೂ ಮಾಡ್ಕೊಂಡು ಹೋಗೋದು ಬೇಡ. ಆ್ಯಂಡ್ ಈ ಸೀಸನ್ ಬಿಗ್ ಬಾಸ್ 17 ಕಂಟೆಸ್ಟೆಂಟ್ಸ್, 7 ಜನ ನರಕಕ್ಕೆ ಹಾಗೆ 10 ಜನ ಸ್ವರ್ಗಕ್ಕೆ ಹೋಗಿದ್ದಾರೆ. ಸೊ ನೋಡೋಣ ಮುಂದೆ ಬರ್ತಾ ಬರ್ತಾ ಯಾರನ್ನ ನರಕಕ್ಕೆ ಶಿಫ್ಟ್ ಆಗ್ತಾರೆ, ಯಾರು ಸ್ವರ್ಗಕ್ಕೆ ಶಿಫ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಓದ್ಸತಿ ಕೂಡ ಬಿಗ್ ಬಾಸ್ ಇದೇ ಥರ ಸ್ಟಾರ್ಟ್ ಆಗಿತ್ತು, ಆಯಿತಾ. ಅಂದರೆ ಸಮರ್ಥರು ಅಸಮರ್ಥರು ಅಂತ ಹೇಳ್ಬಿಟ್ಟು ಪಾಪ ಸ್ಟಾರ್ಟಿಂಗ್ ಹೋದ ತಕ್ಷಣ ಜನಗಳು ಓಟ್ ಮೇಲೆ ಅಸಮರ್ಥರು ಅಂತ ಆಗಿದ್ದವರು ಸೇಮ್ ಯೂನಿಫಾರ್ಮ್ ಹಾಕ್ಕೊಂಡು, ಸಮರ್ಥರು ಅವರು ವಾಶ್ರೂಮ್ಗೆ ಹೋಗಿ ಬಂದಮೇಲೆ ವಾಶ್ರೂಮ್ಗೆ ಹೋಗೋದು, ಆಮೇಲೆ ನೆಲದ ಮೇಲೆ ಕೂತ್ಕೋಬೇಕು, ಈ ಥರ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ಸೊ ಒಂದು ವಾರ ಅಂತೂ ಅಸಮರ್ಥರಿಗೆ ಸಾಕಾಗೋಗಿತ್ತು. ಆ್ಯಂಡ್ ಒಂದು ನಮಗೆ ಗೊತ್ತಾಗಿದ್ದೇನೆಂದರೆ, ತಿಳ್ಕೊಬೇಕಾಗಿರೋದೇನೆಂದರೆ, ಲಾಸ್ಟ್ ಫಿನಾಲೆಗೆ ಇದ್ದಂಥ ಟಾಪ್ 3 ಕಂಟೆಸ್ಟೆಂಟ್ಸ್ ಎಲ್ಲ ಅಸಮರ್ಥರೆ. ಆ್ಯಂಡ್ ಟಾಪ್ 5 ಕಂಟೆಸ್ಟೆಂಟಲ್ಲಿ ಒಬ್ಬರನ್ನ ಬಿಟ್ಟು ಇನ್ನಿದ್ದೆಲ್ಲ ಅಸಮರ್ಥರೆ. ವಿನಯ್ ಅವರೊಬ್ಬರೇ ಸಮರ್ಥರು ಗುಂಪಲ್ಲಿ ಲಾಸ್ಟ್ 3 ಗಂಟೆ ಬಂದಿದ್ದು, ಆಯಿತಾ. ಇನ್ನೆಲ್ಲ ಅಸಮರ್ಥರೇ ಇದ್ದಿದ್ದು. ಸೊ ಇಲ್ಲಿ ಸ್ವರ್ಗ ನರಕ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯ ಸ್ವರ್ಗದಲ್ಲಿದ್ದಾಗಲೂ ಹೆಂಗಿರ್ತಾನೆ, ನರಕದಲ್ಲಿದ್ದಾಗಲೂ ಹೆಂಗಿರ್ತಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಸ್ಟಾರ್ಟಿಂಗ್ ಇವಾಗ ಹೋದಾಗ ಎಲ್ಲ ಮಾತಾಡ್ಕೊಂಡು ಕಿಲ 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 ಅಂತ ನಗಾಡ್ತವ್ರೆ. ಕೆಲವರಂತೂ ವಾರ್ ಮೂಡಲ್ಲೇ ಅವ್ರೆ, ಆಯಿತಾ. ಯಾರಿಗೆ ಯಾವಾಗ ಟಾಂಗ್ ಕೊಡಬೇಕು, ಯಾರಿಗೆ ಯಾವಾಗ ಕೆಳಗಾಕಬೇಕು, ಯಾವಾಗ ನಾನು ಬೀಟ್ ಕೊಡಬೇಕು, ಸೊ ಆ ಥರ ಎಲ್ಲ ಒಂದಷ್ಟು ಮೈಂಡ್ ಸೆಟ್ಗಳೆಲ್ಲ ಆವಾಗಲೇ ಓಡ್ತಾಯಿದೆ. ಸೊ ಇವರೆಲ್ಲ ಓಡ್ತಾರೋರು ಏನು ನೋಡಿದ್ರೆ ನಾಳೆಯಿಂದ ಪಕ್ಕ ಪ್ರೋಮೋ, ಆಯಿತಾ. ಇವ್ರಿಗೆ ಬೈದಿರೋದು, ಅವ್ರಿಗೆ ಬೈದಿರೋದು, ಏನಾಯ್ತಪ್ಪ ಏನಾಯಿತು ಅಂದ್ಕೊಂಡು ನಾವು ನೋಡಬೇಕು. ಸೊ ಪ್ರೋಮೋಗಳು ಜಾಸ್ತಿ ದೂರದಲ್ಲೇನಿಲ್ಲ, ಆಯಿತಾ, ಬರ್ತಾ ಇರ್ತವೆ. ಆ್ಯಂಡ್ ಈ ಸೀಸನ್ ಬಿಗ್ ಬಾಸ್ ಕ್ರೇಜಿ ಅಪ್ಡೇಟ್ಸ್ ಮಾಡೋಣ, ಆಯಿತಾ. ಯಾರೂ ಜಾಸ್ತಿ ಮನ್ಸಿಗೆ ತಗೊಳಕ್ಕೆ ಹೋಗಬೇಡಿ, ಆಯಿತಾ. ಈ ಬಿಗ್ ಬಾಸ್ನ ಜಸ್ಟ್ ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ನೋಡಿ, ಅದು ತಲೆಗಂಟು ತಗೊಳಕ್ಕೆ ಹೋಗ್ಬಿಡಿ, ತಲೆ ಹಾಳಾಗೋಗ್ಬಿಡುತ್ತೆ, ಆಯಿತಾ. ಎಂಟರ್ಟೈನ್ಮೆಂಟಿಗೆ ನೋಡೋಣ, ಖುಷಿಯಾಗಿ ನೋಡೋಣ. ಅದು ಒಳಗಿರೋರ್ಗಿಂತ ಹೆಚ್ಚಾಗಿ ಮನೆ ಹೊರಗಿರೋ ಅವರ ಫ್ಯಾಮಿಲಿಗಳು ಹೊಸಮಿಯವರ ಸೀಟ್ ಬೆಲ್ಟ್ಸ್, ಆಯಿತಾ, ಗಟ್ಟಿಗೆ ಹಾಕೊಂಡು ಕೂತ್ಕೊಳ್ಳಿ. ಒಂದು ಜಾಲಿ ರೈಡ್ ಹೋಗೋರಂತೆ ನಿಮ್ಮ ಮನೆಯವರ ಜೊತೆನೆ. ಸೊ ಎಂಡ್ ಆಫ್ ದ ಡೇ ಅವ್ರು ಎಷ್ಟೇ ಕಿತ್ತಾಡ್ಕೊಂಡ್ರು, ಎಷ್ಟೇ ಜಗಳ ಮಾಡಿಕೊಂಡ್ರು, ಏನೇ ಮಾಡಿಕೊಂಡ್ರು, ಹೊರಗಡೆ ಬಂದಮೇಲೆ ಖುಷಿಯಾಗೇ ಇರ್ತಾರೆ, ಅದನ್ನೆಲ್ಲ ಮರೆತು. ಸೊ ಆ ಮೂಮೆಂಟಲ್ಲಿ, ಆ ಟೈಮಲ್ಲಿ ಹಂಗೆ ಆಡ್ತಾರೆ. ಆ್ಯಂಡ್ ಅದನ್ನು ಮ್ಯಾನೇಜ್ ಮಾಡೋದು ಕೂಡ ಬಿಗ್ ಬಾಸ್ ತುಂಬ ಚೆನ್ನಾಗಿ ಕಲ್ತಿದ್ದಾರೆ, ಆಯಿತಾ. ಅವ್ರಿಗೆ ತಂದಾಕೋದು ಅವರಿಗೆ ಎಲ್ಲನೂ ಅಲ್ಲಿ ಸಿಚುವೇಶನ್ ಬಿಲ್ಡ್ ಮಾಡೋದೇ ಎಲ್ಲ ಬಿಗ್ ಬಾಸ್. ಆ್ಯಂಡ್ ಅದನ್ನು ಸಾರ್ಟ್ ಔಟ್ ಮಾಡೋ ಐಡಿಯಾ ಕೂಡ ಅವರೇ ಕಂಡುಹಿಡ್ತಿರ್ತಾರೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಬಿಗ್ ಬಾಸ್ ಆಡೋ ಆಟದಲ್ಲಿ ಅವರ ತಲೆಯನ್ನು ಕೊಡದೆ ಯಾರು ಫೋಕಸ್ಡ್ ಆಗಿಟ್ಕೊಂಡು ಅವರ ಏಮ್ನ ಮುಟ್ಟೋಕ್ಕೆ ಪ್ರಯತ್ನ ಪಡ್ತಾರೋ ಅವರು ಲಾಸ್ಟಲ್ಲಿ ಕಪ್ಪೆತ್ತಾರೆ ಅನ್ನೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಸರಿನೋ ತಪ್ಪು ಅಂತ, ನೋಡೋಣ. ಈ ಸೀಸನ್ ಬಿಗ್ ಬಾಸ್ ಒಳ್ಳೊಳ್ಳೆ ಕ್ಯಾರೆಕ್ಟ್ರು, ಭಯಂಕರವಾದಂತಹ ಕ್ಯಾರೆಕ್ಟ್ರುಗಳೆಲ್ಲ ಬಂದಿದ್ದಾರೆ. ಸೊ ಎಲ್ಲ ನಾನೇ ಗೆಲ್ಲಬೇಕು ಅಂತಿದ್ದಾರೆ. ಸೊ ನೋಡೋಣ ಯಾರು ಗೆಲ್ತಾರೆ, ಯಾರು ಏನು ಮಾಡ್ತಾರೆ, ಏನು ಕತೆಗಳು ಮಾಡ್ತಾರೆ, ಯಾರೆಷ್ಟು ಕ್ರೇಜಿಯಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟು ಹೇಳ್ತಾ ನನ್ನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.